ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾರತ ಪಾಕ್ ನಡುವಿನ ಎಲ್ಒಸಿ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ ಸಾರಲಾಗಿದೆ. ಭಾನುವಾರ ತಡರಾತ್ರಿ ಪಾಕಿಸ್ತಾನದ ಕಡೆಯಿಂದ 4 ಡ್ರೋನ್ಗಳು ಹಾರಿ ಬಂದಿದ್ದು, ಸೇನೆ ಹೈ ಅಲರ್ಟ್ನಲ್ಲಿದೆ. ಭಾನುವಾರ ರಾತ್ರಿ 9:15 ಹೊತ್ತಿಗೆ ಮೇಂಧಾರ್ ಸೆಕ್ಟರ್ನ ಗುರ್ಸಾಯಿ, ಬಾಲಾಕೋಟ್, ಲಾಂಗ್ಕೋಟ್ ಪ್ರದೇಶಗಳಲ್ಲಿ ಡ್ರೋನ್ಸ್ ಹಾರಾಡಿರೋದು ಗೊತ್ತಾಗಿದೆ. ಇವೆಲ್ಲ ಗಡಿಯಲ್ಲಿ ಕಣ್ಗಾವಲು ಇರಿಸೋಕೆ ಹಾರಾಡಿರಬಹುದು ಅಂತ ನಂಬಲಾಗಿತ್ತು. ಆದರೆ ಇವು ಭಾರಿ ಎತ್ತರದಲ್ಲಿ ಹಾರಾಟ ನಡೆಸಿ ಕೇವಲ 5 ನಿಮಿಷದೊಳಗೆ ಪಾಕ್ಗೆ ವಾಪಸ್ ಹೋಗಿವೆ. ಹೀಗಾಗಿ ಇದರ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗ್ತಿದೆ. ಆ ಡ್ರೋನ್ಗಳು ಯಾವ ಪ್ರದೇಶದಲ್ಲಿ ಹಾರಾಟ ನಡೆಸಿದ್ವೋ ಅದನ್ನೆಲ್ಲ ನಮ್ಮ ಯೋಧರು ಶೋಧ ಕಾರ್ಯ ನಡೆಸಿದ್ದಾರೆ. ಈ ಡ್ರೋನ್ಗಳು ಎಲ್ಲಾದರೂ ಆಯುಧಗಳು ಅಥವಾ ನಶಾವಸ್ತುಗಳನ್ನ ಏರ್ ಡ್ರಾಪ್ ಮಾಡಿ ಹೋಗಿದ್ದಾವ ಅನ್ನೋದನ್ನ ಚೆಕ್ ಮಾಡಿದ್ರು. ಆದರೆ ಇದುವರೆಗೂ ಅಂತಹ ಯಾವುದೇ ವಸ್ತುಗಳು ಕಂಡುಬಂದಿಲ್ಲ. ಸದ್ಯ ತನಿಖೆ ನಡೀತಿದೆ. ಅಂದಹಾಗೆ ಇತ್ತೀಚೆಗೆ ಎಲ್ಒಸಿ ಗಡಿ ಭಾಗದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರು ಮತ್ತೆ ಕ್ಯಾಂಪ್ ಕಟ್ಕೋತಿದ್ದಾರೆ ಅನ್ನೋ ವರದಿ ಇತ್ತು. ಜೊತೆಗೆ ಪಾಕ್ ಮೇಲೆ ಯಾವುದೇ ರೀತಿಯ ಕಾರ್ಯಾಚರಣೆ ನಡೆಸೋಕು ಸಿದ್ದವಾಗಿರೋ ಹಾಗೆ ನಮ್ಮ ಸೇನೆಯನ್ನ ಅಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿಡಲಾಗಿದೆ. ದಿನವೂ ಅಲ್ಲಿ ಹೊಸ ಹೊಸ ಚಟುವಟಿಕೆಗಳನ್ನ ಭಾರತ ನಡೆಸುತ್ತಿದೆ. ಈ ಹೊತ್ತಲ್ಲೇ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ಹಾರಿರೋದು ತುಂಬಾ ಮಹತ್ವ ಪಡ್ಕೋತಿದೆ. ನಮ್ಮ ಸೇನಾ ಚಟುವಟಿಕೆಗಳ ಮೇಲೆ ಕಣ್ಣಿಡೋಕೆ ಪಾಕ್ ಈ ರೀತಿ ಮಾಡಿದೆಯಾ ಅನ್ನೋ ಅನುಮಾನಕ್ಕೂ ಇದು ಕಾರಣವಾಗ್ತಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರಿ ಅಧಿಕಾರಿಗಳು ಆಫೀಸಲ್ಲಿ ಪೆನ್ ಡ್ರೈವ್ ಬಳಸೋದನ್ನ ಬ್ಯಾನ್ ಮಾಡಲಾಗಿದೆ. ಸೈಬರ್ ಸೆಕ್ಯುರಿಟಿ ದೃಷ್ಟಿಯಿಂದ ಈ ಆದೇಶ ನೀಡಲಾಗಿದೆ. ಬುರುಡೆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಾಗಿವೆ. ವಿಡಿಯೋ ಮಾಡಿ ವೈರಲ್ ಆಗಿದ್ದ ಯೂಟ್ಯೂಬರ್ ಸಮೀರ್ ಸೋಮವಾರ ಮತ್ತೆ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ. ಈ ವೇಳೆ ಸಮೀರ್ ಎಂಡಿಯ ಯೂಟ್ಯೂಬ್ ಆದಾಯದ ಬಗ್ಗೆ ವಿಚಾರಿಸಲಾಗಿದೆ. ಯೂಟ್ಯೂಬ್ ಆದಾಯದ ದಾಖಲೆ ಕೇಳಲಾಗಿದೆ. ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭ ಆಗಿದ್ಯಾ ಅಥವಾ ಬೇರೆ ಉದ್ದೇಶ ಏನಾದರೂ ಇತ್ತಾ ಅಂತ ಕೂಡ ಕೇಳಿದ್ದಾರೆ. ಯೂಟ್ಯೂಬ್ನಿಂದ ಬಂದ ಆದಾಯ ಟ್ರಾನ್ಸ್ಫರ್ ಆಗಿರೋ ಬ್ಯಾಂಕ್ ದಾಖಲೆಯನ್ನ ಸಂಗ್ರಹಿಸೋಕೆ ಶುರು ಮಾಡಿದ್ದಾರೆ. ಇನ್ನು ಕ್ಷೇತ್ರದ ವಿರುದ್ಧ ಷಡ್ಯಂತ್ರಕ್ಕೆ ಫಂಡಿಂಗ್ ಬರ್ತಿತ್ತು ಅನ್ನೋದು ಶುದ್ಧ ಸುಳ್ಳು ಅಂತ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ಅಲ್ಲದೆ 11 ವರ್ಷಗಳಿಂದ ತಮಿಳುನಾಡಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ವಿ. ಚಿನ್ನಯ್ಯ ಕೆಲಸಕ್ಕೆ ಹೋದ್ರೆ ಮಾತ್ರ ನಮ್ಮ ಜೀವನ ನಡೀತಿತ್ತು. ನನ್ನ ಪತಿ ಹಾಗೆ ಮಾಡೋನಲ್ಲ. ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಎಲ್ಲಾನು ಟಿವಿಲಿ ನೋಡಿದ ನಂತರನೇ ಗೊತ್ತಾಗ್ತಿದೆ ಅಂತ ಹೇಳಿದ್ದಾರೆ. ಇತ್ತ ನೇತ್ರಾವತಿ ತೀರದ ಕೇಸ್ನ ತನಿಖೆ 90% ಮುಗಿದಿದೆ. ಹೀಗಾಗಿ ಎಸ್ಐಟಿ ಬಿಟ್ರೆ ಇದರಲ್ಲಿ ಎನ್ಐಎ, ಸಿಬಿಐ ಅಗತ್ಯ ಇಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನು ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ರೂಪಿಸಿ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಹೇಳಿ ಬಿಜೆಪಿ ಶ್ರೀ ಕ್ಷೇತ್ರಕ್ಕೆ ಯಾತ್ರೆ ಕೈಗೊಳ್ಳುವುದನ್ನು ಮುಂದುವರೆಸಿದೆ. ಜಯನಗರ, ಬಸವನಗುಡಿ, ಬಿಟಿಎಂ, ವಿಜಯನಗರ ಸೇರಿದಂತೆ ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸುಮಾರು 400 ಕಾರುಗಳಲ್ಲಿ ಯಾತ್ರೆ ಕೈಗೊಳ್ಳಲಾಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಶಾಸಕ ರವಿ ಸುಬ್ರಹ್ಮಣ್ಯ ಈ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇನ್ನು ಈ ಕೇಸ್ ಬಗ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆಯನ್ನ ಎನ್ಐಎಗೆ ವಹಿಸೋ ಅಗತ್ಯವಿಲ್ಲ. ತನಿಖೆ ಹೇಗೆ ಮಾಡಬೇಕು ಅನ್ನೋದನ್ನ ಎಸ್ಐಟಿ ತಂಡ ನಿರ್ಧರಿಸುತ್ತೆ ಅಂದಿದ್ದಾರೆ. ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರೋ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡಬೇಕು ಅಥವಾ ಬೇಡವೋ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ. ಎಸ್ಐಟಿ ತನಿಖೆ ಮಾಡ್ತಿದೆ. ಈ ಕೇಸಲ್ಲಿ ಯಾರು ಪಾಲಿಟಿಕ್ಸ್ ಮಾಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಅಂದಹಾಗೆ ಈ ಕೇಸನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎನ್ಐಎಗೆ ವಹಿಸಬೇಕು ಅಂದಿದ್ರು. ಅದರ ಬೆನ್ನಲ್ಲೇ ಪರಮೇಶ್ವರ್ ಈ ರೀತಿ ಹೇಳಿದ್ದಾರೆ. ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹೇರಿರೋ ಸಂಬಂಧ ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಹಿರಿಯ ಅಧಿಕಾರಿಗಳು ಉನ್ನತ ಮಟ್ಟದ ಸಭೆ ನಡೆಸೋಕೆ ತೀರ್ಮಾನಿಸಿದ್ದಾರೆ. ಪ್ರಧಾನಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಭಾರತದ ಮೇಲೆ ಟ್ರಂಪ್ ಹೇರಿರೋ 50% ಟ್ಯಾರಿಫ್ ಆಗಸ್ಟ್ 27ರಿಂದ ಅಂದ್ರೆ ಬುಧವಾರದಿಂದ ಜಾರಿಗೆ ಬರಲಿದೆ. ಹೀಗಾಗಿ ಈ ಸಭೆಯಲ್ಲಿ ಭಾರತದ ಯಾವ್ಯಾವ ವಸ್ತುಗಳ ಮೇಲೆ ಈ ಟ್ಯಾರಿಫ್ನಿಂದ ಎಫೆಕ್ಟ್ ಆಗಬಹುದು ಅನ್ನೋ ಬಗ್ಗೆ ಚರ್ಚೆ ನಡೆಯಲಿದೆ. ಜೊತೆಗೆ ಸರ್ಕಾರ ಆಲ್ರೆಡಿ ಟ್ಯಾರಿಫ್ನಿಂದ ರಫ್ತುದಾರರ ಮೇಲಿನ ಹೆಚ್ಚಿನ ಎಫೆಕ್ಟ್ ಆಗಬಾರದು ಅಂತೇಳಿ ಕೆಲ ನಿರ್ದಿಷ್ಟ ಕೈಗಾರಿಕೆಗಳಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಕೂಡ ಚಿಂತನೆ ನಡೆಸುತ್ತಿದೆ.
ಈ ಸಂಬಂಧ ಈಗಾಗಲೇ ಟ್ರಂಪ್ ಹೇರಿರೋ 25% ಟ್ಯಾರಿಫ್ ಕುರಿತು ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿ ಭಾರತೀಯ ರಫ್ತುದಾರರ ಜೊತೆ ಚರ್ಚೆ ನಡೆಸಿವೆ. ಆ ರಫ್ತುದಾರರು 25% ಟ್ಯಾರಿಫ್ನಿಂದ ಹೇಗೆಲ್ಲ ಪರಿಣಾಮ ಎದುರಿಸುತ್ತಿದ್ದಾರೆ ಅನ್ನೋ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಟ್ಯಾರಿಫ್ನಿಂದಾಗಿ ರಫ್ತುದಾರರಿಗೆ ಬರ್ತಿದ್ದ ಲಾಭಾಂಶದ ಪ್ರಮಾಣ ಕಡಿಮೆ ಆಗಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅವುಗಳ ಬೇಡಿಕೆ ಕೂಡ ಕಮ್ಮಿಯಾಗ್ತಿದೆ. ಹೀಗಾಗಿ ರಫ್ತುದಾರರು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಂದ್ರೆ ಅರ್ಜೆಂಟ್ ಆಗಿ ಹೆಚ್ಚಿನ ಸಾಲ ಪಡೆಯೋಕೆ ಮತ್ತು ಸಾಲಗಾರ ಅದನ್ನ ಮರುಪಾವತಿ ಮಾಡೋಕೆ ಕೇಂದ್ರ ಸರ್ಕಾರ 2020ರ ಮೇನಲ್ಲಿ ಒಂದು ಯೋಜನೆ ತಂದಿತ್ತು. ಕೋವಿಡ್ ಟೈಮಲ್ಲಿ ಈ ಯೋಜನೆ ಜಾರಿಯಾಗಿತ್ತು. ಈಗ ಅದರ ಫೆಸಿಲಿಟಿ ನೀಡಿ ಅಂತ ರಫ್ತುದಾರರು ಕೇಳ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಸ್ಕೀಮ್ ಬದಲು ಟ್ಯಾರಿಫ್ನಿಂದ ಹೊಡೆತ ಅನುಭವಿಸೋ ಕೈಗಾರಿಕೆಗಳಿಗೆ ಸ್ವಲ್ಪ ಏನಾದರೂ ವಿನಾಯಿತಿ ನೀಡೋಕೆ ಪ್ಲಾನ್ ಮಾಡಿಕೊಳ್ತಿದೆ. ಈಗಾಗಲೇ ಟ್ರಂಪ್ ಟ್ಯಾರಿಫ್ನಿಂದ ಜೆಮ್ಸ್ ಅಂಡ್ ಜ್ಯುವೆಲರಿ, ಟೆಕ್ಸ್ಟೈಲ್ಸ್, ಪಾದರಕ್ಷೆ ಹಾಗೂ ಸೀಫುಡ್ ಸೇರಿದಂತೆ ಅನೇಕ ಉದ್ಯಮಗಳಿಗೆ ಎಫೆಕ್ಟ್ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಸಭೆ ಸೇರ್ತಿದ್ದಾರೆ. ಮೈಸೂರಿನಲ್ಲಿ ಬೆಚ್ಚಿ ಬೀಳಿಸೋ ಹತ್ಯೆಯಾಗಿದೆ. ಸಾಲಿಗ್ರಾಮದ ಬೇರಿಯಾ ಅನ್ನೋ ಗ್ರಾಮದ ಲಾಡ್ಜ್ವೊಂದರಲ್ಲಿ 20 ವರ್ಷದ ವಿವಾಹಿತ ಮಹಿಳೆಯನ್ನ ಬರ್ಬರವಾಗಿ ಅಪಾಯಕಾರಿ ಸ್ಫೋಟದ ಮೂಲಕ ಹತ್ಯೆ ಮಾಡಲಾಗಿದೆ. ಪ್ರಿಯಕರನೇ ಈ ದುಷ್ಕೃತ್ಯ ಎಸಗಿರೋ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ಸಾಲಿಗ್ರಾಮದ ಪೊಲೀಸರು ಆರೋಪಿ ಸಿದ್ದರಾಜುನನ್ನ ಬಂಧಿಸಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿರುವುದಕ್ಕೆ ಸ್ವಪಕ್ಷ ಕಾಂಗ್ರೆಸ್ನಲ್ಲಿ ಭಾರೀ ಅಸಮಾಧಾನ ಹೊಗೆಯಾಡ್ತಿದೆ. ಭಾನುವಾರವಷ್ಟೇ ಮಾಜಿ ಸಚಿವ ಕೆಎನ್ ರಾಜಣ್ಣ ನಾವು ಮಾಡಿದ್ರೆ ತಪ್ಪು, ಡಿಕೆಶಿ ಮಾಡಿದ್ರೆ ನಡೆಯುತ್ತೆ ಅಂತ ವ್ಯಂಗ್ಯವಾಡಿದ್ರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ಹಾಡು ಹಾಡಿದ್ರೆ ಡಿಕೆಶಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆ ರೀತಿ ಹೇಳಬಾರದು. ಮಹಾತ್ಮ ಗಾಂಧಿ ಅವರನ್ನ ಕೊಂದ ಸಂಘಟನೆ ಅದು. ಸೊ ಅಂತಹ ಸಂಘಟನೆ ಬಗ್ಗೆ ಪ್ರಾರ್ಥನೆ ಮಾಡೋದು ಸರಿಯಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. 2016ರಲ್ಲಿ ಶಿವಮೊಗ್ಗ ಜಿಲ್ಲೆ ಜನ್ನಾಪುರದಲ್ಲಿ ನಡೆದಿದ್ದ ಶಿಕ್ಷಕನ ಕೊಲೆ ಕೇಸ್ಗೆ ಸಂಬಂಧಿಸಿ ಭದ್ರಾವತಿಯ 4ನೇ ಹೆಚ್ಚುವರಿ ಮತ್ತು ಸೆಷನ್ಸ್ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದ ಇಬ್ಬರಿಗೆ ಮರಣದಂಡನೆ ಮತ್ತು ಮತ್ತೊಬ್ಬರಿಗೆ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಲು ಆದೇಶಿಸಿದೆ. 2016ರ ಜುಲೈ ತಿಂಗಳಲ್ಲಿ ಶಿಕ್ಷಕ ಇಮ್ತಿಯಾಜ್ ಅಹಮದ್ ಅವರನ್ನ ಕೊಲೆ ಮಾಡಿ ಮೃತದೇಹವನ್ನ ಭದ್ರಾ ನದಿಯಲ್ಲಿ ಎಸೆಯಲಾಗಿತ್ತು. ಕೇಸ್ನ ತನಿಖೆ ನಡೆಸಿದ್ದ ನ್ಯೂಟೌನ್ ಠಾಣೆ ಪೊಲೀಸರು ಮೃತ ಇಮ್ತಿಯಾಜ್ರ ಪತ್ನಿ ಲಕ್ಷ್ಮಿ, ಆಕೆಯ ಪ್ರಿಯಕರ ಕೃಷ್ಣಮೂರ್ತಿ ಮತ್ತು ಶಿವರಾಜ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು. ನಂತರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಇದೀಗ ವಿಚಾರಣೆ ನಡೆಸಿದ ಭದ್ರಾವತಿ 4ನೇ ಹೆಚ್ಚುವರಿ ಮತ್ತು ಸೆಷನ್ಸ್ ಕೋರ್ಟ್ನ ಜಸ್ಟಿಸ್ ಇಂದಿರಾ ಚೆಟ್ಟಿಯಾರ್ ಇಬ್ಬರಿಗೆ ಮರಣದಂಡನೆ ಮತ್ತು ಇನ್ನೊಬ್ಬ ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಲು ಆದೇಶಿಸಿದ್ದಾರೆ. ಜೊತೆಗೆ ಮೃತ ಇಮ್ತಿಯಾಜ್ರ ತಾಯಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೂಡ ಆದೇಶ ನೀಡಿದ್ದಾರೆ. ಇನ್ನು ಈ ಬಾರಿ ಮೈಸೂರು ದಸರಾ ಉದ್ಘಾಟಕರಾಗಿ ರಾಜ್ಯ ಸರ್ಕಾರ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿತ್ತು. ಅದಕ್ಕೆ ವಿಜಯಪುರ ಶಾಸಕ ಯತ್ನಾಳ್ ಹಾಗೂ ಬಿಜೆಪಿ ಮಾಜಿ ಎಂಪಿ ಪ್ರತಾಪ್ ಸಿಂಹ ವಿರೋಧಿಸಿದ್ರು. ಕನ್ನಡ ತಾಯಿ ಭುವನೇಶ್ವರಿನ ಒಪ್ಪದ ಬಾನು ನಾಡದೇವತೆನ ಒಪ್ಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೀಗ ಬಾನು ಉತ್ತರಿಸಿದ್ದಾರೆ. ನನ್ನ ಬಗ್ಗೆ ಮಾತಾಡೋರು ಮಾತಾಡ್ಲಿ, ಸೂಕ್ತ ವೇದಿಕೆಯಲ್ಲಿ ನಾನು ಈ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇತ್ತ ಶಾಸಕ ತನ್ವೀರ್ ಸೇಠ್ ಮಾತಾಡಿ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ದಸರಾ ಶುರು ಮಾಡಲಾಗಿತ್ತು. ಆಮೇಲೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ದಸರಾ ಮುಂದುವರಿಸಿಕೊಂಡು ಬಂದಿದ್ರು. ಇದರಲ್ಲಿ ಜಾತಿ ಧರ್ಮ ಯಾವುದು ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಆಗಸ್ಟ್ 20ರಂದು ಹಾಡ ಹಗಲೇ ದಿಲ್ಲಿ ಸಿಎಂ ರೇಖಾ ಗುಪ್ತಾರ ಮೇಲೆ ರಾಜೇಶ್ ಸಕ್ರಿಯ ಅನ್ನೋ ವ್ಯಕ್ತಿ ಹಲ್ಲೆ ಮಾಡಿದ್ದ. ಈಗ ಈ ವ್ಯಕ್ತಿ ಕುರಿತು ಮತ್ತಷ್ಟು ಆತಂಕಕಾರಿ ಮಾಹಿತಿ ಗೊತ್ತಾಗಿದೆ. ಈತ ರೇಖಾ ಗುಪ್ತಾರ ಮೇಲೆ ಮಾರಕಾಸ್ತ್ರದ ಮೂಲಕ ದಾಳಿ ನಡೆಸೋ ಪ್ಲಾನ್ ಮಾಡಿದ್ದ. ಸೆಕ್ಯೂರಿಟಿಯನ್ನ ನೋಡಿ ಅದನ್ನ ಎಸೆದಿದ್ದಾನೆ ಅಂತ ತಿಳಿದು ಬಂದಿದೆ. ದಿಲ್ಲಿಲಿ ಬೀದಿ ನಾಯಿಗಳನ್ನ ಶೆಲ್ಟರ್ಗಳಿಗೆ ಹಾಕೋ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ರೇಖಾ ಗುಪ್ತರಿಗೆ ಮನವಿ ಸಲ್ಲಿಸಿದ್ದ. ಅದನ್ನ ಅವರು ತಿರಸ್ಕರಿಸಿದ್ದಕ್ಕೆ ಅವರ ಮೇಲೆ ದಾಳಿ ಮಾಡಿದ್ದೇನೆ ಅಂತ ಕೂಡ ವ್ಯಕ್ತಿ ಪೊಲೀಸರ ಮುಂದೆ ಹೇಳಿದ್ದಾನೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ವಿರುದ್ಧ ಆದೇಶ ನೀಡಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿದ್ದ ಅಂತ ಗೊತ್ತಾಗಿದೆ. ಇನ್ನು ಇದೇ ಕೇಸಲ್ಲಿ ಇನ್ನೊಬ್ಬ ಆರೋಪಿಯನ್ನ ಕೂಡ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ತಹ್ಸೀನ್ ಸೈಯದ್ ಅಂತ ಗುರುತಿಸಲಾಗಿದೆ. ಈತನ ಹಿಂದಿನ ಅರೆಸ್ಟ್ನ ಅಸಲಿ ಕಾರಣ ತಿಳಿಬೇಕಿದೆ.
ಪ್ರಧಾನಿ ಮೋದಿ ಡಿಗ್ರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿ ಹೈಕೋರ್ಟ್ ಮಹತ್ವದ ಆದೇಶ ಪ್ರಕಟಿಸಿದೆ. ಮೋದಿಯವರಿಗೆ ಸಂಬಂಧಿಸಿದ ಡಿಗ್ರಿ ಮಾಹಿತಿಯನ್ನ ಬಹಿರಂಗಪಡಿಸುವಂತೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸಿಐಸಿ ನೀಡಿದ್ದ ಆದೇಶವನ್ನ ಕೋರ್ಟ್ ರದ್ದುಗೊಳಿಸಿದೆ. ಅಲ್ಲದೆ ಅದರ ಬಗ್ಗೆ ಮಾಹಿತಿ ಬಹಿರಂಗಪಡಿಸೋ ಅಗತ್ಯ ಇಲ್ಲ ಅಂತ ಹೇಳಿದೆ. ನ್ಯಾಯಮೂರ್ತಿ ಸಚಿನ್ ದತ್ತಾ ನೇತೃತ್ವದ ದಿಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ. ಮೋದಿಯವರ ಡಿಗ್ರಿ ಬಗ್ಗೆ ಅನುಮಾನ ಇದೆ. ಹೀಗಾಗಿ ಮೋದಿ ತಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಬಗೆಗಿನ ಮಾಹಿತಿಯನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಅಂತ 2016ರಲ್ಲಿ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ರು. ಅದರ ಬೆನ್ನಲ್ಲೇ ನೀರಜ್ ಅನ್ನೋರು ದಿಲ್ಲಿ ಯೂನಿವರ್ಸಿಟಿಯಲ್ಲಿ 1978ರಲ್ಲಿ ಬಿಎ ಪಾಸಾದ ವಿದ್ಯಾರ್ಥಿಗಳ ಬಗ್ಗೆ ಕ್ಲಾರಿಟಿ ನೀಡುವಂತೆ ಆರ್ಟಿಐ ಅರ್ಜಿ ಹಾಕಿದ್ರು. ಆದ್ರೆ ಯೂನಿವರ್ಸಿಟಿ ಪಬ್ಲಿಕ್ಗೆ ಈ ಮಾಹಿತಿ ನೀಡೋಕ್ಕಾಗಲ್ಲ ಅಂತ ಹೇಳಿ ಈ ಅರ್ಜಿನ ರಿಜೆಕ್ಟ್ ಮಾಡಿತ್ತು. ಬಳಿಕ ನೀರಜ್ ಸಿಐಸಿನ ಸಂಪರ್ಕ ಮಾಡಿದಾಗ ಅದು ದಿಲ್ಲಿ ಯೂನಿವರ್ಸಿಟಿಗೆ ಈ ಮಾಹಿತಿ ನೀಡಿ ಅಂತ ಆದೇಶ ನೀಡಿತು. ಆದ್ರೆ ಯೂನಿವರ್ಸಿಟಿ ಅದರ ವಿರುದ್ಧ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಈ ವೇಳೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ದೆಹಲಿ ವಿಶ್ವವಿದ್ಯಾಲಯದ ಪರವಾಗಿ ವಾದಿಸಿದ್ರು. ಮಾಹಿತಿ ಹಕ್ಕಿಗಿಂತ ಖಾಸಗಿ ಹಕ್ಕು ಮುಖ್ಯ. ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ಕೇವಲ ಕುತೂಹಲಕ್ಕಾಗಿ ಖಾಸಗಿ ವಿವರಗಳನ್ನು ಕೇಳುವುದು ಸರಿಯಲ್ಲ. ಆರ್ಟಿಐ ಕಾಯ್ದೆ ಕುತೂಹಲ ತಣಿಸೋಕೆ ಸೀಮಿತವಾಗಬಾರದು ಅಂತ ಹೇಳಿದ್ರು. ಈ ಬಗ್ಗೆ ವಿಚಾರಣೆಯೆಲ್ಲ ನಡೆದು ಕಳೆದ ಫೆಬ್ರವರಿಯಲ್ಲಿ ಆದೇಶ ಕಾಯ್ದಿರಿಸಲಾಗಿತ್ತು. ಅದರಂತೆ ಈಗ ಈ ಸಿಐಸಿ ಆದೇಶವನ್ನ ರದ್ದುಗೊಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಶಾಸಕನನ್ನ ಸಿನಿಮೀಯ ರೀತಿ ಬಂಧಿಸಲಾಗಿದೆ. ಶಿಕ್ಷಕರ ನೇಮಕಾತಿ ಹಗರಣದ ತನಿಖೆ ನಡೆಸುತ್ತಿರುವ ಇಡಿ ಟಿಎಂಸಿ ಶಾಸಕ ಜೀವನ್ ಕೃಷ್ಣ ಸಹ ಅನ್ನೂರ ಬೆನ್ನು ಬಿದ್ದಿತ್ತು. ಮುರ್ಷಿದಾಬಾದ್ ಜಿಲ್ಲೆಯ ಬುರ್ವಾನ್ನಲ್ಲಿರೋ ಆತನ ಮನೆ ಮೇಲೆ ದಾಳಿ ಮಾಡಿತ್ತು. ಆದ್ರೆ ಇಡಿ ಬರ್ತಿದ್ದಂತೆ ಆತ ಗೋಡೆ ಹಾರಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಈ ಟೈಮಲ್ಲಿ ಇಡಿ ತಂಡ ಬೆನ್ನಟ್ಟಿ ಹೋಗಿದೆ. ಹತ್ತಿರದ ಹೊಲದಿಂದ ಹಿಡ್ಕೊಂಡು ಹೊತ್ಕೊಂಡು ಬಂದಿದೆ. ಕಳೆದ ಜುಲೈ 21ರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಸಡನ್ ಆಗಿ ರಿಸೈನ್ ಮಾಡಿದ್ರು. ಇದರ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಅದರ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಧನ್ಕರ್ ರಾಜೀನಾಮೆ ಹಿಂದೆ ಯಾವುದೇ ಷಡ್ಯಂತ್ರ ಇರಲಿಲ್ಲ. ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ರು. ಅದರ ಪ್ರಕಾರ ಅವರು ಚೆನ್ನಾಗಿ ಕೆಲಸ ಮಾಡಿ ಪರ್ಸನಲ್ ಹೆಲ್ತ್ ಪ್ರಾಬ್ಲಮ್ನಿಂದ ರಿಸೈನ್ ಮಾಡಿದ್ರು ಅಂತ ಶಾ ತಿಳಿಸಿದ್ದಾರೆ. ಬಿಜೆಪಿ ಎಂಪಿ ಮಾಜಿ ಸೆಂಟ್ರಲ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಕೊಟ್ಟಿರೋ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ನ್ಯಾಷನಲ್ ಸ್ಪೇಸ್ ಡೇ ಸಂಬಂಧ ಹಿಮಾಚಲ ಪ್ರದೇಶದ ಉನಾ ಅನ್ನೋ ಕಡೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುತ್ತಿದ್ರು. ಈ ವೇಳೆ ಸ್ಟೂಡೆಂಟ್ಸ್ಗೆ ಸ್ಪೇಸ್ ಟ್ರಾವೆಲ್ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಮಾಡಿದ್ರು. ಆಗ ವಿದ್ಯಾರ್ಥಿಗಳು ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಉತ್ತರಿಸಿದ್ರು. ಅಂದ್ರೆ 1969ರ ಜುಲೈ 20ರಂದು ಅವರು ಅಪೋಲೋ ಮಿಷನ್ 11ರ ಭಾಗವಾಗಿ ಫಸ್ಟ್ ಟೈಮ್ ಸ್ಪೇಸ್ನಲ್ಲಿ ಕಾಲಿಟ್ಟಿದ್ರು. ಆದ್ರೆ ಅನುರಾಗ್ ಇದನ್ನ ಅಲ್ಲಗಳೆದಿದ್ದಾರೆ. ನನಗನಿಸೋ ಮಟ್ಟಿಗೆ ಹನುಮ ಸ್ಪೇಸ್ಗೆ ಹೋದ ಮೊದಲ ವ್ಯಕ್ತಿ ಅಂತ ಹೇಳಿದ್ದಾರೆ. ಇದು ಈಗ ತೀವ್ರ ಪರ ವಿರೋಧದ ಚರ್ಚೆಗೆ ಕಾರಣವಾಗ್ತಿದೆ. ಇದಕ್ಕೆ ತಮಿಳುನಾಡು ಡಿಎಂಕೆ ಎಂಪಿ ಕನಿಮೋಳಿ ರಿಯಾಕ್ಟ್ ಮಾಡಿ ಸಂಸದರೊಬ್ಬರು ಈ ತರ ಹೇಳಿರೋದು ವಿದ್ಯಾರ್ಥಿಗಳನ್ನ ಚಿಂತೆಗೀಡು ಮಾಡಿದೆ. ವಿಜ್ಞಾನ ಅನ್ನೋದು ಪುರಾಣ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು 3 ದಿನಗಳ ಭಾರತ ಪ್ರವಾಸದಲ್ಲಿರೋ ಫಿಜಿ ಪ್ರಧಾನಿ ಸಿತಿವೇನಿ ರಬುಕಾ ಪಿಎಂ ಮೋದಿ ಅವರನ್ನ ಮೀಟ್ ಆಗಿದ್ದಾರೆ. ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ ನಡೆದಿದೆ. ಜೊತೆಗೆ 2 ರಾಷ್ಟ್ರಗಳ ಪ್ರಧಾನಿಗಳ ಸಮ್ಮುಖದಲ್ಲಿಯೇ ರಕ್ಷಣೆ, ವ್ಯಾಪಾರ, ತಂತ್ರಜ್ಞಾನ ಸೇರಿದಂತೆ ಹಲವು ಸೆಕ್ಟರ್ಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಕುರಿತು ನಿಯೋಗ ಮಟ್ಟದ ಮಾತುಕತೆ ಕೂಡ ನಡೆದಿದೆ. ಜೊತೆಗೆ ಉಭಯ ದೇಶಗಳ ನಡುವೆ ಹಲವು ಮಹತ್ವದ ಒಪ್ಪಂದಗಳು ಕೂಡ ನಡೆದಿವೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 329 ಪಾಯಿಂಟ್ಸ್ ಏರಿಕೆಯಾಗಿ 81,635ಕ್ಕೆ ತಲುಪಿದೆ. ನಿಫ್ಟಿ 97 ಪಾಯಿಂಟ್ಸ್ ಏರಿಕೆಯಾಗಿ 24,967ಕ್ಕೆ ರೀಚ್ ಆಗಿದೆ. ಹೆವಿವೇಟ್ ಕಂಪನಿಗಳಾದ ಇನ್ಫೋಸಿಸ್, ಟಿಸಿಎಸ್, ಎಚ್ಸಿಎಲ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಸ್ಟಾಕ್ಗಳಲ್ಲಿ ಭಾರೀ ಬೈಯಿಂಗ್ ನಡೆದಿದೆ. ಜೊತೆಗೆ ಪಿಎಂ ಮೋದಿ ಅವರ ಜಿಎಸ್ಟಿ ಸುಧಾರಣೆ ಘೋಷಣೆ, ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಮುಖ್ಯಸ್ಥ ಜೆರೋಮ್ ಪೋವೆಲ್ ಸೆಪ್ಟೆಂಬರ್ನಲ್ಲಿ ಬಡ್ಡಿ ದರವನ್ನ ಕಡಿತಗೊಳಿಸುವ ಸೂಚನೆ ನೀಡಿದ್ದಾರೆ. ಹೀಗಾಗಿ ದೇಶಿ ಮಾರುಕಟ್ಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ಇನ್ನು ನೆಸ್ಲೆ ಇಂಡಿಯಾ, ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಐಸಿಐಸಿಐ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಷೇರುಗಳು ರೆಡ್ನಲ್ಲಿ ಕೊನೆಗೊಂಡಿವೆ. ಇತ್ತ ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ, ಎಚ್ಸಿಎಲ್ ಟೆಕ್ನಾಲಜಿ, ವಿಪ್ರೋ ಮತ್ತು ಎಂಡಸ್ ಎಂಡ್ ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯಾಗಿ 87 ರೂಪಾಯಿ 58 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,130 ಹೆಚ್ಚಾಗಿ 1,488 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,040 ಹೆಚ್ಚಾಗಿ
92,050 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,227 ಹೆಚ್ಚಾಗಿ 1,16,133 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.